ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ತುಂಬಾ ಜನ ನನ್ನ ಪ್ರಶ್ನೆ ಕೇಳ್ತಾ ಇದ್ರು, ಸರ್ ನಿಜವಾದ ಜ್ಯೋತಿಷಿನ ಹೇಗೆ ಕಂಡುಹಿಡಿದು ಅಂತೇಳಿ. ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೆ, ಏನಂತಂದ್ರೆ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ಹೇಳಬೇಕು. ಆ ಹೇಳಿದ ಘಟನೆಗಳನ್ನ ನಿಮ್ಮ ಲಗ್ನಕ್ಕೆ, ನೀವು ಕೊಟ್ಟಿರೋ ಸಮಯಕ್ಕೆ ಒಂದು ಲಗ್ನ ಅಂತ ಇರುತ್ತೆ, ಆ ಲಗ್ನಕ್ಕೆ ಹೊಂದುತ್ತಾ ಅಂತ ನೋಡಬೇಕು. ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಮಾಡಬೇಕು. ಅನಂತರದಲ್ಲಿ ಭವಿಷ್ಯವನ್ನ ಹೇಳ್ತಾ ಹೋಗ್ಬೇಕು ಅಂತೇಳಿ. ಸೊ ಇದನ್ನ ಮಾಡೋದಕ್ಕೆ 99% ಜ್ಯೋತಿಷರಿಗೆ ಬರೋದಿಲ್ಲ. ಯಾಕೆಂತಂದ್ರೆ ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಅನ್ನುವಂಥದ್ದನ್ನ ಮಾಡೋದಕ್ಕೆ ಬಹಳ ಕಷ್ಟಪಡ್ಬೇಕಾಗತ್ತೆ. ಇನ್ನೊಬ್ರು ಕೇಳಿದ್ರು, ನೀವು ಹೇಗೆ ಭವಿಷ್ಯವನ್ನ ಹೇಳ್ತೀರಾ ಸರ್ ಅಲ್ಲದು ಅಂತಂದ್ರೆ, ನಾನು ಹೇಳುವ ಪದ್ಧತಿ ಹೇಗೆ ಅಂತಂದ್ರೆ, ಫಸ್ಟ್ ನಿಮ್ಮ ಲಗ್ನವನ್ನ ತಿದ್ದುತ್ತೀನಿ. ನೀವು ಕೊಟ್ಟಿರೋ ಬರ್ತ್ ಟೈಮ್ನ ಪ್ರಕಾರವಾಗಿ ಲಗ್ನವನ್ನ ತಿದ್ದುತ್ತೀನಿ. ಅನಂತರದಲ್ಲಿ ನಿಮಗೆ ಸೂಟೇಬಲ್ ಆಗುವಂಥ ದಶೆಯನ್ನು ನಾನು ಅಪ್ಲೈ ಮಾಡ್ತೀನಿ. ವಿಂಶೋತ್ತರಿ ದಶೆ ಇದೆ, ಚರ ದಶೆ ಇದೆ, ಆಮೇಲೆ ಬಹಳಷ್ಟು ತರದ 48 ತರದ ದಶೆಗಳಿದೆ. ಬೃಹತ್ ಪರಾಶರ ವರಶಾಸ್ತ್ರ, ನಿಮಗೆ ಸೂಟೇಬಲ್ ಆಗಿರುವಂಥ ದಶೆಯನ್ನು ನಾನು ಅಪ್ಲೈ ಮಾಡ್ತೀನಿ. ಅನಂತರದಲ್ಲಿ ಜಮಿನಿ ಪದ್ಧತಿಯಲ್ಲಿ ನೋಡ್ತೀನಿ, ಚರದಶೆಯಲ್ಲಿ ನೋಡ್ತೀನಿ, ಅದರ ನಂತರದಲ್ಲಿ ಯೋಗಿನಿ ದಶೆಯಲ್ಲಿ ನೋಡ್ತೀನಿ, ಇನ್ನೊಂದು ತರದಲ್ಲಿ ಪ್ರಶ್ನೆ ಕೊಂಡ್ಲೇನ್ ಹಾಕ್ತೀನಿ. ಕೊನೆಯದಾಗಿ ನಿಮ್ಮ ಹಸ್ತರೇಖೆಗಳಲ್ಲಿರುವಂತಹ ರೇಖೆಗಳು ಯಾವ ತರದ ವಿಚಾರವನ್ನು ಸೂಚಿಸ್ತಾ ಇದೆ ಅಂತೇಳಿ ನಾನು ಎಲ್ಲದನ್ನು ಕೂಡ ಸಿಂಥಸೈಸ್ ಮಾಡ್ತೀನಿ. ಎಲ್ಲದನ್ನು ಕೂಡ ಅಪ್ಲೈ ಮಾಡಿ ಒಂದು ಪ್ರೆಡಿಕ್ಷನ್ಗೆ ಬರ್ತೀನಿ. ಇದಕ್ಕೆ ಟೈಮ್ ಹಿಡಿಯುತ್ತೆ. ಅಲ್ಲಿ ನನ್ನ ಪ್ರೆಡಿಕ್ಷನ್ ಅಕ್ಯುರೇಟ್ ಆಗುವಂಥ ಸಾಧ್ಯತೆ ಬಹಳಷ್ಟು ಇರುತ್ತೆ. ಅದು ಬಿಟ್ಟು ನಾನು ನಿಮ್ಮ ಹೆಸರು ಕೇಳ್ಬಿಟ್ಟು ನ್ಯೂಮರಾಲಜಿ ಪ್ರಕಾರ ಈ ಡೇಟಲ್ಲಿ ಹುಟ್ಟಿದ್ರೆ ಈ ಥರ ಆಗುತ್ತೆ ಅನ್ನೋದು, ಇದು ಯಾವುದನ್ನು ನಾನು ಮಾಡೋದಿಲ್ಲ. ಇದು ಸೈಂಟಿಫಿಕ್ ಮೆಥಡ್. ಇದನ್ನ ದೊಡ್ಡ ದೊಡ್ಡ ಜ್ಯೋತಿಷರುಗಳು ಇದನ್ನು ಫಾಲೋ ಮಾಡ್ತಾ ಇದ್ದಾರೆ. ಸೊ ಅದನ್ನು ಬಿಟ್ಟು ಸುಮ್ಮನೆ ಕಾಲಹರಣಕ್ಕೆ ಏನೋ ಒಂದು ಹೇಳುವಂಥದ್ದು, 4ರಲ್ಲಿ 2 ಅಂತ ನಿಜ ಆಗತ್ತೆ, ಇದೆಲ್ಲ ಕೂಡ ಜ್ಯೋತಿಷ್ಯ ಅಲ್ಲ. ಸೊ ಇದು ನನ್ನ ಪದ್ಧತಿ. ಸೊ ಹಾಗಾಗಿ ನಿಜವಾದ ಜ್ಯೋತಿಷ್ಯನ ನಿಮ್ಮ ಘಟನೆಗಳನ್ನ ಎಷ್ಟು ಅಕ್ಯುರೇಟ್ ಆಗಿ ಅವ್ರು ಹೇಳ್ತಾರೆ ಅನ್ನೋದ್ರ ಮೇಲೆ ನಾವು ಕಂಡುಹಿಡಿಬಹುದು. ಆ ಬಗೆಯಲ್ಲಿ ನಿಮ್ಮ ಜಾತಕವನ್ನ ನೀವು ತೋರಿಸ್ಬೇಕಾಗಿದೆ. ನೀವು ಭೈರವಿ ಆಸ್ಟ್ರೋಗೆ ಸಂಪರ್ಕ ಮಾಡಬಹುದು. ಸೊ ಇಲ್ಲಿ ಬಹಳ ಮುಖ್ಯವಾದ ವಿಚಾರ ಏನಂತಂದ್ರೆ, ಹಸ್ತ ಸಾಮುದ್ರಿಕ, ಇಲ್ಲಿ ಡೇಟ್ ಆಫ್ ಬರ್ತ್ ಇಲ್ವಲ್ಲ ಸರ್ ಅಂತ ತುಂಬಾ ಜನ ಕೇಳ್ತಾರೆ. ಹಸ್ತದ ಮೂಲಕ ಬಹಳಷ್ಟು ವಿಚಾರಗಳನ್ನ ಹೇಳ್ಬೋದು. ಇದರಲ್ಲಿ ಚೈನೀಸ್ ಪಾಮಿಸ್ಟ್ರಿ ಇದೆ, ಇಂಡಿಯನ್ ಪಾಮಿಸ್ಟ್ರಿ ಇದೆ, ನಾಡಿ ಪಾಮಿಸ್ಟ್ರಿ ಇದೆ. ನಾಡಿ ಹಸ್ತ ಸಾಮುದ್ರಿಕ ಬಹಳ ಅಕ್ಯುರೇಟ್ ಆಗಿ ಹೇಳ್ಬೋದು. ಇದ್ರ ಬಗ್ಗೆ RG ರಾವ್ ಅವರ ಬಹಳಷ್ಟು ಸಂಶೋಧನೆಗಳಿದೆ. ಸೊ ಇದ್ರ ಬಗ್ಗೆ ಮಾತಾಡೋಣ. ಈ ಮೂಲಕ ನಾನು ಒಂದು ಪರ್ಟಿಕ್ಯುಲರ್ ಒಂದು ಇವೆಂಟ್ನ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ನನ್ನ ವೇ ಆಫ್ ಪ್ರೆಡಿಕ್ಷನ್. ಸೊ ಇದು ನನ್ನ ಟೆಕ್ನಿಕ್. ಸೊ ಈ ಬಗ್ಗೆ ನೀವು ಪ್ರೆಡಿಕ್ಷನ್ಸ್ ತಗೋಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕುಂಭ ರಾಶಿ 2026 ಮಾರ್ಚ್ ತಿಂಗಳ 8ನೇ ತಾರೀಕು ನಂತರದ ವಾರ ಭವಿಷ್ಯದಲ್ಲಿ ನಾವು ನೋಡೋದಾದರೆ, ರಾಶಿಯಲ್ಲಿರುವಂತಹ ಪಾಪಗ್ರಹಗಳನ್ನೇ ನೋಡೋದಾದರೆ, ರಾಹು, ಬುಧ, ಕುಜ, ಸೂರ್ಯ ಎಲ್ಲ ಪಾಪಗ್ರಹಗಳೇ. ಬುಧ ಗ್ರಹಕ್ಕೆ ಒಂದು ವಿಶೇಷ ಶಕ್ತಿ ಇದೆ. ಅದು ಹಿಂಗೆ ಅಂದರೆ, ತಾನು ಪಾಪಕ್ಕೆ ಯಾರ ಜೊತೆ ಇರ್ತೀನೋ ಅವರಂಗೆ ಅದು ಬೆರೆಯುವಂತಹ ಸಾಧ್ಯತೆ. ಈಗ ಅದು ರಾಹುವಿನ ಜೊತೆ ಇದ್ದರೆ ರಾಹು ಥರನೇ ಆಗ್ಬಿಡುತ್ತೆ, ನೆಗೆಟಿವ್ ಆಗ್ಬಿಡುತ್ತೆ ಬುಧ ಗ್ರಹ. ಸೊ ಈ ಥರ ಒಂದು ತುಂಬ ಸೆನ್ಸಿಟಿವ್ ಆಗಿರುವಂಥ ಗ್ರಹ. ವೈವಾಹಿಕ ಜೀವನದಲ್ಲಿ ಕಿರಿಕಿರಿ, ಟೆನ್ಷನು, ಅನವಶ್ಯಕವಾಗಿರುವಂಥ ಮನಸ್ತಾಪಗಳು ಬರುವಂಥದ್ದು, ದೂರ ಆಗುವಂಥ ಸಾಧ್ಯತೆಗಳು ಬಹಳ ಇರೋದ್ರಿಂದ ಬಹಳ ಕೇರ್ಫುಲ್ ಆಗಿ ನೀವು ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ಕಮ್ಯುನಿಕೇಟ್ ಮಾಡಬೇಕಾಗತ್ತೆ. ಕಮ್ಯುನಿಕೇಷನಲ್ಲಿ ಹಲವಾರು ಚೇಂಜಸ್ ನೀವು ತರಬೇಕಾಗತ್ತೆ. ಆಮೇಲೆ ನೀವೊಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಿರ್ತೀರ, ತುಂಬ ಚೆನ್ನಾಗಿ ನಡೀತಿರುತ್ತೆ, ಎಗೇನ್ ಇಲ್ಲಿ ಕಿರಿಕಿರಿಗಳು ಕ್ರಿಯೇಟ್ ಆಗ್ಬೋದು ನಿಮ್ಮ ಮಧ್ಯೆ. ಇದನ್ನು ಕೂಡ ನೀವು ಸಾಲ್ವ್ ಮಾಡ್ಕೊಳ್ಳೋ ಕಡೆ ಗಮನ ಕೊಡಿ. ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀರಾ, ಯಾವುದೊಂದು ಪೊಸಿಷನ್ಲಿ ಇರ್ತೀರಾ, ಅಲ್ಲೂ ಕೂಡ ನಿಮಗೆ ಅನವಶ್ಯಕವಾಗಿ ಕಿರಿಕಿರಿ ಆಗ್ಬೋದು, ನಿಮ್ಮ ವ್ಯೂಸ್ ಕಮ್ಮಿ ಆಗ್ಬೋದು, ಇನ್ನು ಏನೋ ನಾನಾ ಥರದ ಸಮಸ್ಯೆಗಳು ಬರೋ ಸಾಧ್ಯತೆ ಈ ಒಂದು ಕುಂಭ ರಾಶಿಯಲ್ಲಿ ಹುಟ್ಟಿದವ್ರಿಗಿದೆ. ಆದರೆ ಇದು ಸಾಡೆ ಸಾತಿ ಬಗ್ಗೆ ಭಯ ಪಡೋದು ಬೇಡ. ಸಾಡೆ ಸಾತಿ ಅನ್ನುವಂಥದ್ದು ತುಂಬ ಪ್ಯಾರಾಮೀಟರ್ಸ್ ಇದೆ. ಈಗ ಶನಿಗ್ರಹ ಒಂದು ನಿಮಗೆ ಬಹಳ ಮುಖ್ಯವಾಗಿ ಅಷ್ಟಕ ವರ್ಗದಲ್ಲಿ ಕಮ್ಮಿ ಪಾಯಿಂಟ್ಸ್ ಇರಬೇಕು, ಭಿನ್ನಾಷ್ಟಕ ವರ್ಗದಲ್ಲಿ ಕಮ್ಮಿ ಪಾಯಿಂಟ್ಸ್ ಇರಬೇಕು, ಅದು ನಿಮಗೆ ಅವಯೋಗಿ ಗ್ರಹನಾಗಿರಬೇಕು. ನಾನಾ ಥರದ ಪ್ಯಾರಾಮೀಟರ್ಸ್ ಎಲ್ಲ ಫುಲ್ಫಿಲ್ ಮಾಡಿದಾಗ ಆವಾಗ ನಾವು ಸಾಡೆ ಸಾತಿಗೆ ಭಯ ಪಡಬೇಕೇ ಹೊರತು ಅನವಶ್ಯಕವಾಗಿ ಭಯ ಪಡಬೇಡಿ. ಹಂಗೆ ನಿಮ್ಮ ಮನಸ್ಸಲ್ಲಿದ್ರೆ ಪ್ರತಿದಿನ ನೀವು ಹನುಮಾನ್ ಚಾಲೀಸವನ್ನು ಹೇಳೋದ್ರಿಂದ ಈ ಒಂದು ಶನಿಯ ನೆಗೆಟಿವ್ ಇಂಪ್ಯಾಕ್ಟ್ ಕಮ್ಮಿ ಆಗುತ್ತೆ. ಅದು ಶನಿಯ ಬೀಜ ಮಂತ್ರ ಕೂಡ ನೀವು ಹೇಳ್ಬೋದು. ಇನ್ನು ಪ್ರೇಮಿಗಳಿಗೆ ವಿವಾಹದ ಸಾಧ್ಯತೆ, ಆಮೇಲೆ ಉತ್ತಮ ಆರೋಗ್ಯದ ಸಾಧ್ಯತೆ, ಯಾವುದೋ ಒಂದು ಹೆಲ್ತ್ ಇಶ್ಯೂ ಇರುತ್ತೆ, ತುಂಬ ದಿನ ನಿಮ್ಮನ್ನು ಕಾಡಿಸ್ತಿರುತ್ತೆ, ಸರಿ ಆಗ್ಬೋದು. ಮಕ್ಕಳಿಂದ ಸಂತೋಷ, ನೆಮ್ಮದಿ, ಮಕ್ಕಳಿಂದ ಏನೋ ನೋವಾಗಿರುತ್ತೆ, ಬೇಜಾರಾಗಿರುತ್ತೆ, ಅವ್ರಿಗೇನೋ ಒಂದು ಮದುವೆನೋ ಅಥವಾ ಇನ್ನೊಂದು ನೋಡ್ತಿರ್ತೀರ, ಇದು ಶುಭ ಸಮಾಚಾರವನ್ನು ನೀವು ಕೇಳ್ತೀರ. ಸಂತಾನದ ಯೋಗ ಕೂಡ ಇದೆ. ಎಗೇನ್ ಇಲ್ಲಿ ಕೆಲವು ಗ್ರಹಗಳನ್ನ ಗಮನಿಸ್ತಾ ಇದ್ರೆ ಹಣದ ಲಾಭ ಖಂಡಿತವಾಗ್ಲೂ ಆಗುತ್ತೆ. ಪ್ರಾಪರ್ಟಿ ಇರುತ್ತೆ, ಅದನ್ನ ಪ್ರಾಪರ್ಟಿ ಮಾರೋಕೆ ಇಟ್ಟಿರ್ತೀರ, ಸೇಲ್ ಆಗಿ ನಿಮಗೆ ಹಣ ಬರ್ಬೋದು. ನಾನಾ ಥರದಲ್ಲಿ ನಿಮಗೆ ಲಾಭವಾಗುವಂತಹ
ಸಾಧ್ಯತೆ ಈ ಒಂದು ಕುಂಭರಾಶಿಯಲ್ಲಿ ಹುಟ್ಟಿದಂಥವ್ರಿಗೆ ಇದೆ. ಆಮೇಲೆ ಅನಿರೀಕ್ಷಿತವಾಗಿ ಸಡನ್ ಆಗಿ ಧನ ಲಾಭ ಆಗ್ಬೋದು. ಏನು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಹಾಗಾಗಿ ನೀವು ಇನ್ವೆಸ್ಟ್ಮೆಂಟ್ಗಳನ್ನ ಮಾಡೋದನ್ನ ಬಿಡಬೇಡಿ. ಈ ಟೈಮ್ ಪೀರಿಯಡಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದು ಬಹಳ ಒಳ್ಳೆಯದು ಕುಂಭರಾಶಿಯವರಿಗೆ. ಆಮೇಲೆ ಗೃಹ ನಿರ್ಮಾಣದ ಯೋಗ, ಪ್ರಾಪರ್ಟಿ ಖರೀದಿ ಯೋಗ ಖಂಡಿತವಾಗಲೂ ಇದೆ. ಆಮೇಲೆ ನೀವೇನೋ ಒಂದು ಮನಸ್ಸಲ್ಲಿ ಬೇಜಾರಲ್ಲಿ ಇದ್ದಿದ್ರಿ ಸ್ವಲ್ಪ ದಿನಗಳಿಂದ, ಅದು ಸಡನ್ ಆಗಿ ಸಾಲ್ವ್ ಆಗ್ಬೋದು ಈ ಟೈಮ್ ಪೀರಿಯಡ್, ಈ ವಾರದಲ್ಲಿ. ಅದೊಂದು ರಿಲೇಷನ್ಶಿಪ್ ಆಗಿರ್ಬೋದು, ಹಣದ್ದಾಗಿರ್ಬೋದು, ಇನ್ನೊಂದಾಗಿರ್ಬೋದು. ಅದರಿಂದ ತಕ್ಷಣ ಹೊರಗಡೆ ಬರುವಂತಹ ಒಂದು ವಾತಾವರಣ ನಿಮಗೆ ಕ್ರಿಯೇಟ್ ಆಗತ್ತೆ. ಇಷ್ಟು ವಿಚಾರಗಳು ಕುಂಭರಾಶಿಗೆ ಸಂಬಂಧಪಟ್ಟಿದ್ದವು.